ನಮಸ್ಕಾರ ಮಿತ್ರರೇ, ಈಗ ನಾನು ನಿಮ್ಮನ್ನು ಬಿಜಾಪುರದ ಸಿಂದಗಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಯರ್ಗಲ್ ಊರಿನ ಸಿದ್ಧ ಶಂಕರ ಮಠದ ಆವರಣದಲ್ಲಿ ಕೊಂಡೊಯ್ಯುತ್ತಿದ್ದೇನೆ. ಇಲ್ಲಿ ಶ್ರೀ ಶಂಕರಾನಂದ ಸ್ವಾಮೀಜಿಯವರ ಜೀವಂತ ಸಮಾಧಿ ಇದೆ. ಇದು ನೋಡಿ, ಮಠದ ದಿವ್ಯ ಸಾನ್ನಿಧ್ಯ, ತುಂಬ ಪ್ರಶಾಂತವಾದ ವಾತಾವರಣ. ಇಲ್ಲಿ ಬಿಂದಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಬನ್ನಿ, ನಾವು ಪೀಠಾಧಿಪತಿಗಳಿಂದ ಒಂದೆರಡು ಮಾತುಗಳನ್ನು ಕೇಳೋಣ. ಇಲ್ಲಿ ನೋಡಿ, ಇದೇ ಸ್ಥಳದಲ್ಲಿ ಬಿಂದಿಗೆ ಪೂಜೆ ನಡೆಯುತ್ತದೆ. ಬನ್ನಿ, ಶ್ರೀಗಳ ಹತ್ರ ಮಾತಾಡೋಣ. ನಮಸ್ಕಾರ ರೀ ಅಜ್ಜವ್ರ. ನಾವು ಬೆಳಗ್ಗೆಯಿಂದ ಬಂದೀವ್ರಿ. ಕೇಳಿಸ್ ಇವರ ಮಠದ ಮಹತ್ವಪೂರ್ಣವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಜ್ಜವರ, ನಿಮ್ಮ ಮಠದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕ್ರಿ. ನಮ್ಮ ಮಠ ಮೂಲ ನಾಥ ಪೀಠ, ಆದಿನಾಥ ಪೀಠ ಪರಂಪರೆ ಅಂತಂದ್ರೆ ಒಂದಿರ್ತಕ್ಕಂಥ ಮಠ ನಮ್ಮದು. ಸಿದ್ಧ ಶಂಕರಾನಂದ ಸ್ವಾಮಿಗಳು ಅಂತ ನಾಥ ಪೀಠದ ನಾಥ ಪರಂಪರೆಯವರೇ ಅವರು. ನಾಥ ಪರಂಪರೆಯಿಂದ ಅವರು ಅನುಷ್ಠಾನವನ್ನು ಇದು ಸಿಂಧಿಗೆಯಲ್ಲಿ ಭೀಮಾಶಂಕರರ ಪ್ರಪೌತ್ರರವರು. ಅವರು ಸಿಂಧಿಗೆಯಿಂದ ಇಲ್ಲಿ ಬಂದು ತಮ್ಮ ಅನುಷ್ಠಾನಾದಿಗಳನ್ನು ಅಂತಂದ್ರೆ ಇಲ್ಲೇ ಇಂತ ಮುಂಚೆ ಅವರು 50-60 ವರ್ಷ ಇಲ್ಲಿ ಮಠವನ್ನು ಮಾಡಿಕೊಂಡು ಮೂಲ ಪುರುಷರ ಉತ್ಸವ ಮಾಡ್ತಿದ್ರು ಅವರು. ಆ ನಂತರ ಅವರು ಸಜೀವ ಸಮಾಧಿ ಆದಾಗ ಅವರ ಉತ್ಸವ ಅಂತಂದ್ರೆ ಮುಂದಿನ ಪೀಳಿಗೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ವರ್ಷ ಹಳೆಯದು ರೀ ಈ ಮಠ? 150 ವರ್ಷ, 200 ವರ್ಷ ತನೂ ಹಳೇದು. ಸರಿ. ಅವರು 50-60 ವರ್ಷ ಅವರು ಇದ್ದು ತಾವು ಅನುಷ್ಠಾನಗಳನ್ನೆಲ್ಲ ಮಾಡಿ ತಾವು 84ನೇ ವರ್ಷಕ್ಕೆ ಅವರು ಸಮಾಧಿ ಹೋದ್ರು. ಸರಿ. ಅವ್ರ ವಯಸ್ಸು 84 ವರ್ಷ. ಅವಾಗ ಗವಿಯೊಳಗೆ ಹೋಗಿ ಅನುಷ್ಠಾನ ಮಾಡ್ಕೊತ ಬಾಗಿಲು ಬಂದ್ ಮಾಡ್ರಿ ಅಂತ ಹೇಳಿದ್ರು. ಅದ್ರ ಮೇಲೆ ಏನಂದ್ರೆ ಈಶ್ವರ ಸ್ಥಾಪನೆ ಮಾಡಿ ನಾವು ಅವರ ಹೆಸರಿನಿಂದ ಉತ್ಸವ ಮಾಡ್ಕೊಂಡು ಬರ್ತೀವಿ. ಈಗಾದ್ರೂ ವಿಜೃಂಭಣೆಯಿಂದ ಉತ್ಸವ ಆಗ್ತಾ ಇದೆ. ಅದು ಸ್ವಲ್ಪ ಏನು ಉತ್ಸವ ಮಾಡ್ತೀರಿ, ಅದ್ರದ್ದು ಎರಡು ಮಹತ್ವಗಳನ್ನು ತಿಳಿಸ್ರಿ. ಅಂದ್ರೆ ನಮ್ಮ ಮೂಲ ಪುರುಷರು ಅಂತಂದ್ರೆ ನಮ್ದು ಕುಲದೇವತ ಸಿದ್ಧ ಬಸವೇಶ್ವರ ಕೋಳ್ಕೂರ ಅಂದ್ರೆ ಶಿವಕಂಚಿಯಿಂದ ಬಂದಿರತಕ್ಕಂತ ಬ್ರಾಹ್ಮಣರೇ ಸಿದ್ಧ ಬಸವ ಅಂತ ಹೆಸರಿನಿಂದ ಅಲ್ಲಿ ಏನದ ಸಮಾಧಿ ಆದ್ರು ಕೋಳ್ಕೂರ್ನಲ್ಲಿ. ಅವರ ಹೆಸರಿನಿಂದ ಏನಂತಂದ್ರೆ ನಾವು ಅವ್ರನ್ನ ಬರಮಾಡಿಕೊಂಡು ಇಲ್ಲಿ ಉತ್ಸವದ ಇದರಲ್ಲಿ ಏನಪ್ಪ ಸ್ಥಾಪನಾ ಮಾಡ್ತೀವಿ. ನಂತರ ಅನೇಕ ಕಾರ್ಯಕ್ರಮಗಳು, ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಒಂದೊಂದು ಏನದ ಬೇರೆ ಬೇರೆನೇ ಇರ್ತಾವ. ಅವೆಲ್ಲ ಕಾರ್ಯಕ್ರಮಾದಿಗಳನ್ನು ಮುಗಿಸ್ಕೊಂಡು ಉತ್ಸವದ 3ನೇ ದಿವಸ ತೃತೀಯದಿಂದ ಚಾಲು ಆಗ್ತದೆ. ಪಂಚಮಿ ದಿವಸ ಈ ಬಿಂದಿಗೆ ಪೂಜೆ. ಅದು ಬಿಂದಿಗೆ ಪೂಜೆ ಬಗ್ಗೆ ನಾವು ಕೇಳಿವ್ರಿ ಅಜ್ಜವ್ರ, ಅದ್ರದ್ದು ಏನ್ ಮಹತ್ವ ಹೇಳಿ. ಅಂದ್ರೆ ದೇವರಿದ್ದಾನಲ್ಲಿಗೆ ಇದು ಒಂದು ಪ್ರತ್ಯಕ್ಷ ಸಾಕ್ಷಿ. ಈಗ ವೈದಿಕರ ಸಂಖ್ಯೆ ಬಂದಿರ್ತದೆ, ಅವ್ರ ಗುರುಗಳ ಆರಾಧನೆ, ಅವ್ರೇನ್ ಸಜೀವ ಸಮಾಧಿ ಆದವರ ಆರಾಧನಾಂಗ ರೂಪವಾಗಿ ವೈದಿಕರ ಪಾದಪೂಜೆ ಮಾಡ್ತೀವಿ. ಆ ಸಮಯಕ್ಕೆ ಅನ್ನೋದ ಒಬ್ಬೊಬ್ಬರಿಗೆ 2 ತಂಬಿಗೆ ಅಂತ ನೀರು ಹಾಕಿ ಪಾದಪೂಜೆ ಮಾಡಿದ್ದ ನೀರೆಲ್ಲ ಕೂಡ ಒಂದೇ ಬಿಂದಿಗೆಗಳಿಗೆ ಹೋಗ್ತದೆ. ಬಿಂದಿಗೆ ತುಂಬಂಗಿಲ್ಲ. ಕೆಲವೊಬ್ಬರು ಭಕ್ತರು ಆ ಬಿಂದಿಗೆ ತೆಗೆದ ಬಳಕ ನೋಡಿ ತಮ್ಮ ಅನಿಸಿಕೆ ಪ್ರಕಾರ ಏನದ ಭವಿಷ್ಯವನ್ನ ರೂಪಿಸಿಕೊಳ್ತಾರ. ಅವರು ಈ ಸಲ ಮಳೆಗಾಲ ಹಿಂಗದ, ಮಳೆಗಾಲ ಕಮ್ಮಿ ಅದ, ಮಳೆಗಾಲ ಹೆಚ್ಚದ ಅನ್ನುವಂಥದ್ದು ಏನದ ಅದ್ರ ಮೇಲೆ ಅದನ್ನು ಭವಿಷ್ಯವನ್ನು ರೂಪಿಸಿಕೊಳ್ತಾರೆ. ಹೆಚ್ಚಾಯ್ತು ಅನ್ನೋದು ನಮ್ಮ ಅನಿಸಿಕೆ ಒಳಗೆ ತಿಳ್ಕೊಳ್ಳೋದು. ಆಗಿನಿಂದಲೂ ಏನಪ್ಪಂದ್ರೆ ಇಲ್ಲಿ ಪರಂಪರಾ ಹಂಗೆ ಉತ್ಸವ ಬಿಡದೆ ಏನಪ್ಪಂದ್ರೆ ಪ್ರತಿ ವರ್ಷ. ನಿಮ್ಮ ಮನೆತನದ ಯಾವ ಹಿರಿಯರ ಕಾಲದಿಂದಲೂ ಶುರು ಅದ್ರಿ ಇದು? ಸಾಂಬಪ್ಪಯ್ಯನವರು ಅಂತ ಹೇಳಿ ಇಲ್ಲಿ ಮೊದಲೇ ಪೀಠಾಧಿಪತಿಗಳು ಇಲ್ಲಿದ್ದಾರೆ.
ಹಾ ಮೊದಲನೇ ಪೀಠಾಧಿಪತಿಗಳು ಇಲ್ಲಿ ಎಡದಿಂದ ಮೊದಲನೆಯವರು. ಮೊದಲನೆಯವರು. ಹಾ ಹಾ ಸಾಂಬಪ್ಪಯ್ಯ ಅಂತ ಹೆಸರಿದೆ ನೋಡಿ. ಸಾಂಬಪ್ಪಯ್ಯ. ಹಾ 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 ಮೊದಲನೇ ಪೀಠಾಧಿಪತಿಗಳು. ಹಾ ಮೊದಲು ಇವ್ರ ಕಾಲದಲ್ಲಿ ಇದು ವಿಜೃಂಭಣೆಯಿಂದ ಅವಾಗ್ಲೂ ಇತ್ತು, ಇವಾಗ್ಲೂ ನಡೀತಾ ಇದೆ. ನಡೀತಾ ಇದೆ. ಆಮೇಲೆ ಅವರು ಚಿರಂಜೀವಿ ಮಕ್ಕಳು ದ್ವಿತೀಯ ಪೀಠಾಧಿಪತಿ. ದ್ವಿತೀಯ ಪೀಠಾಧಿಪತಿ ಹಾ. ಶಂಕರಪ್ಪಯ್ಯನವರು. ಸದ್ಗುರು ಶಂಕರಪ್ಪಯ್ಯ ಮಹಾಸ್ವಾಮಿ ಕರೆಕ್ಟ್. ಇನ್ನು ತೃತೀಯ ಪೀಠಾಧಿಪತಿಗಳು ಹಾ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು. ಶಿವಾನಂದ ಮಹಾಸ್ವಾಮಿ ಅವ್ರನಿಂದ ಇವ್ರು ಅವರಾದ್ಮೇಲೆ ಇವ್ರೆ. ಹಾ ಸರಿ ಸರಿ. ನೋಡಿದ್ರಲ್ಲ ಮಿತ್ರರೇ, ಇವರು 4 ತಲೆಮಾರುಗಳಿಂದ ವಿಜೃಂಭಣೆಯಿಂದ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಈಗ ನಾವು ಈ ಮಠದ ದೇವರ ಮನೆಯನ್ನು, ಪಾಕಶಾಲೆಯನ್ನು ಹಾಗೂ ಇವರ ಪೂರ್ವಿಕರ ಶಯನಗೃಹವನ್ನು ನೋಡಿಕೊಂಡು ಬರೋಣ ಮಿತ್ರರೇ. ಎಷ್ಟು ಚಂದ. ಸಂಕ್ಷಿಪ್ತ ಅಲ್ಲ ಇಂಥದ್ದು ನೋಡ್ಲಿಕ್ಕೆ ಸಿಗಂಗಿಲ್ರಿ ಇವಾಗ. ನಮ್ಮ ಕುಲದೇವತ ಹಾ ಬದಾಮಿ ಬನಶಂಕರಿ ಹಾ ಸಿಂಧಿ ಸಂಗಮೇಶ್ವರ ನಮ್ಮ ಕುಲದೇವತ. ಓಹೋ ಎಷ್ಟು ಚಂದ. ಇವ್ರು ನಮ್ಮ ತಂದೆಯವರು. ಯಾರ್ರಿ? ಸದ್ಗುರು ಶಿವಾನಂದ. ಅವರೇ ಮೊದಲು ಪೂಜಾ ಮಾಡ್ತಾರೆ. ಓ ಹೌದ್ರಿ. ಇಂಥವೆಲ್ಲ ನೋಡ್ಲಿಕ್ಕೆ ಸಿಗುದು ಇಲ್ಲ ಸೈತಿ. ಇದು ಈ ವರ್ಷದ ಬಿಂದಿಗೆ. ಈ ವರ್ಷದ ಮುಚ್ಚಳಕಾರ ಅಂದ್ರ ನೀರ್ ಲೀಕ್ ಆಗಬಾರ್ದು ಅಂತ ಹೇಳಿ ಮುಚ್ಚಳ ಮುಖಾಂತರ ಒಳಗೆ ಹೋಗಿ ಬಿಂದಿಗಳು. ಹೌದ್ರಿ. ಅದಕ್ಕೆ ಸುಣ್ಣ ಜಾಸ್ತಿಯಿಂದ ದೇವ್ರ ನಾಮಗಳ ಬರೆದು ಅಲಂಕಾರ ಮಾಡಿ ಅದು ಬಾಜಾ ಭಜಂತ್ರಿಯಿಂದ ತಗೊಂಡಿರ್ತಾರೆ. ಅದನ್ನ ಒಯ್ದು ಅಲ್ಲಿ ಎಲ್ಲರ ಸಮಕ್ಷ ಹಿಂಗೆ ಇಡ್ತೀರಿ, ಹಿಂಗೆ ಇಟ್ಟ ನೀರ್ ಹಾಕಿ ಇಟ್ಟೆ ಸ್ಥಾಪನೆ ಮಾಡಿ ಮೇಲೆ ಒಂದು ಚೌಕಟ್ಟದ ಹಿಂಗ ಚೌಕಟ್ಟ ಅಂದ್ರೆ ಪಾದ ಇಟ್ಟು ಅಲ್ಲಿ ತೊಳೆದ ನೀರೆಲ್ಲ ಇದಕ್ಕೆ ಹೋಗಂಗ ವ್ಯವಸ್ಥೆ ಎಲ್ಲಿ ಒಂದ್ ಹನಿ ಲೀಕ್ ಆಗಲ್ಲ. ಅದಷ್ಟೇ ಅಗದಿ ಒಂದ್ ಇಷ್ಟೇ ಸ್ವಲ್ಪ ಅದೊಂದು ಸೂಚ ನಮಗ ಎಲ್ಲ ಮುಚ್ಚಳ ಇದ್ರಗತ್ತೆ ಅಗದಿ ಒಂದ್ ಫಿಲ್ಟರ್ ಇರ್ತಾವಲ್ಲ. ಓ ಹಾ ಹಾ ಓಕೆ ಹಾ ಗೊತ್ತಾಯ್ತು. ಅಂದ್ರೆ ಅದ್ರ ಮುಖಾಂತರ ಒಳಗೆ ಹೋಗುವ ವ್ಯವಸ್ಥೆ ಮಾಡಿರ್ತಾರೆ. ವರ್ಷಕ್ಕೊಮ್ಮೆ ಎಳಮಾಸಿಗೆ ತೈ ಹೆಣದ್ ಬಿಟ್ಟಿರ್ತೀವಿ, ಮ್ಯಾಲ ಕೃಷ್ಣಾಜಿನ ಹಾಕಿರ್ತೀವಿ, ದೂರಿನ ನೀರು ಸಿಂಪಡಿಸಿ ಪೂಜೆ ಮಾಡ್ತೀವಿ. ವಾಪಸ್ ಹೊರಸ ಯಾವ ರೀತಿ ಜಾಳಿಗೆ ಆಗ್ತದ ಆ ರೀತಿ ಹೌದ್ರಿ. ಯೂಸ್ ಮಾಡ್ದಂಗೆ ಹಿಗ್ತದಲ್ಲ, ಅದು ಮುಟ್ಟುದಿಲ್ಲ, ಮುಟ್ಟಂಗಿಲ್ಲ. ಇದು ಅವ್ರ ಕೂತು ಅನುಷ್ಠಾನ ಮಾಡಿದಂತ ಪೀಠ. ಅದನ್ನ ನಿತ್ಯ ಪೀಠ. ಅವ್ರೇನು ಸಮಾಧಿಸ್ತರು, ಅವರು ಜೀವಂತ ಸಮಾಧಿ. ಹಾ ಹಿಂದಿನ ಸಮಯ ನೋಡ್ರಿ ಎಂತ ಚಂದ, ಭಾಳ ಚಂದ, ಭಾರಿ ಅದ ದೇವ್ರ ಮನೆ. ನೋಡಿ ಮಿತ್ರರೇ, ಇದು ಇವರ ಪೂರ್ವಿಕರ ಕಾಲದಿಂದಲೂ ಬಂದಂತಹ ದೇವರ ಮನೆ. ಇವಾಗ ಇವರ ಮಠದ ಇನ್ನೊಂದು ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಮಿತ್ರರೇ, ಹಾ 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 ಅಯ್ಯೋ ಎಷ್ಟು ದೊಡ್ಡ ಜಾಗ ಅದ ರೀ. ಹೌದ್ರಿ. ಹಾ 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 ಪಾಕಶಾಲೆ. ಇದು ಪಾಕಶಾಲೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉತ್ಸವಗಳಲ್ಲಿ ಮಾಡೋ ಅಡಿಗೆಯನ್ನೆಲ್ಲ ಇಲ್ಲಿಯೇ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾಕಶಾಲಾ. ಮಕ್ಕಳು ಶಂಕರಪ್ಪಯ್ಯನವರು ಅಂತ ಇದ್ರು. ಅವರದು ಒಂದು ಸಾಂಬಪ್ಪಯ್ಯ, ಒಂದು ಸದ್ಗುರು. ಹೌದಾ, ಸದ್ಗುರು ಶಂಕರಪ್ಪಯ್ಯ. ಅಂದ್ರೆ ಅವ್ರ ತಳಗ ಪಾದಕ ಒಳಗ ನಿಂತಾರ. ಹೌದು. ಮುಂಚೆ ಪೀಠಾಧಿಪತಿಗಳು ಅಂದ್ರೆ ಅಲ್ಲಿ ಫೋಟೋ ನೋಡಿದ್ರೆ ನಮ್ಮ ತಂದೆಯವರು ಶಿವಾನಂದ ಸ್ವಾಮಿ ಅವ್ರ ಹೆಸರ್ಲಿಂದ ಇಲ್ಲಿ ಗುಡಿ ಮಾಡಿದ್ರು. ಹೌದ್ರಿ. ಚಂದ ಚಂದ ಮಾಡ್ಯಾರ, ಭಾಳ ಚಂದ. ಮೂಲ ನಿರ್ಯಾಣ ಇಲ್ಲೇ ರೀ. ಯಾರು ಅಲ್ಲ ಈಗೇನು ಸಮಪ್ಪಯ್ಯ
ಇಲ್ಲಿ ನೋಡಿ, ಇದು ದನದಕ್ಕಿ ಅಥವಾ ಕೊಟ್ಟಿಗೆ. ಈ ಬಾರಿಯ ಶಿವರಾತ್ರಿ ನಮಗೆ ತುಂಬ ಸಾರ್ಥಕತೆಯ ಅನುಭವ ನೀಡಿತು. ನಂತರ ಇಷ್ಟೆಲ್ಲ ಒಳಗಡೆ ಪೂಜೆ ಮಂಗಳಾರತಿ ಎಲ್ಲವೂ ಮುಗಿದಿತ್ತು. ಮತ್ತು ಶ್ರೀಗಳು ನಮಗೆ ತೀರ್ಥಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದರು. ಅವರ ಆಜ್ಞೆಯ ಮೇರೆಗೆ ನಾವು ಕೂಡ ಪಾರಣೆಯನ್ನು ಇಲ್ಲಿಯೇ ಮುಗಿಸಿ ನಮ್ಮ ಊರಿಗೆ ತೆರಳೋ ವಿಚಾರದಲ್ಲಿದ್ದೆವು. ಇಲ್ಲಿ ನೋಡಿ, ಅವರ ಮಠದ ಆವರಣ ನಮಗೆ ತುಂಬ ಹಿಡಿಸಿತ್ತು. ಹಾಗಾಗಿ ನಾನು ವಿಡಿಯೋ ಮಾಡೋದನ್ನು ಮುಂದುವರಿಸಿದೆ. ಇಲ್ಲಿ ನೋಡಿ ಮಿತ್ರರೇ, ಇಲ್ಲಿ ನನಗೆ ಹಿಡಿಸಿದ ಇನ್ನೊಂದು ವಿಷಯವೇನೆಂದರೆ, ಈ ಊರಿನ ಜನರೆಲ್ಲ ಅವರಿವರೆನ್ನದೇ ಎಲ್ಲ ಜಾತಿಯ ಜನರು ಕೂಡ ಒಗ್ಗಟ್ಟಾಗಿ ಸಂಭ್ರಮದಿಂದ ಈ ಜಾತ್ರೆಯನ್ನು ಆಚರಿಸುತ್ತಾರಂತೆ. ಹಾಗೂ ಎಲ್ಲ ಜನರು ಕೂಡ ಬೆಳಗ್ಗೆ ಒಂದು ಒಪ್ಪತ್ತು ಉಪವಾಸವಿದ್ದು ಸಾಯಂಕಾಲ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿನ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸುವುದರ ಮೂಲಕ ತಮ್ಮ ಕೊಡುಗೆ ನೀಡುತ್ತಾರೆಂದು ಶ್ರೀಗಳು ಹೇಳಿದರು. ಈ ಒಕ್ಕಟ್ಟು ಅನ್ನೋದು ನನಗೆ ತುಂಬ ಇಷ್ಟವಾಯಿತು. ಈ ಊರಿನ ಜನರ ಬಗ್ಗೆ ಕೇಳಿ ತುಂಬ ಸಂತೋಷವಾಯಿತು. ನೀವು ಒಮ್ಮೆ ಈ ಸ್ಥಾನಕ್ಕೆ ಭೇಟಿ ನೀಡಿ ಮಿತ್ರರೇ. ಹೌದ್ರಿ? ಭೀಮಾಶಂಕರ್ ಮರಿಮೊಮ್ಮಕ್ಕಳು ಅಲ್ಲಿದು ಸಮಾಧಿ ಆಗಿತ್ತು. ಆಮೇಲೆ ಮುಂದೆ ಕ್ರಮೇಣ ಇವರು ಎಲ್ಲಲ್ಲಿ ಬಂದು ಇಲ್ಲಿ ಗುಡಿ ಕಟ್ಟಿ ಇಲ್ಲೇ ಸಜೀವ ಸಮಾಧಿ. ಮತ್ತು ಅದೇ ಬಿಂದಿ ಪೂಜೆನೇ ಮುಂದುವರ್ಸ್ಯಾರ. ಓ ಚಂದ. ಸದ್ಗುರು. ಈ ಊರಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ, ಅವರಿಗೆ 100 ವರ್ಷ ಆಯುಸ್ಸು. ಹೌದ್ರಿ? ಅವರನ್ನು ಕೂಡ ನೋಡ್ಕೊಂಬರೋಣ ಬನ್ನಿ. ಅವರ ಸ್ಮರಣ ಶಕ್ತಿಯನ್ನು ನೋಡಿ. ಎರಗಲ ಸ್ಥಳದಲ್ಲಿ ನೆಲೆಸಿರುವ ಮಹಾತಾಯಿ, ಎರಗಲ ಸ್ಥಳದಲ್ಲಿ ನೆಲೆಸಿರುವ ಮಹಾತಾಯಿ, ಆದಿ ಅಂತ್ಯಕ್ಕೆ ಮೂಲವು ನೀನಾದೆ, ಆದಿ ಅಂತ್ಯಕ್ಕೆ ಮೂಲವು ನೀನಾದೆ, ನಂಬಿದ ಭಕ್ತರಿಗೆ ಕೈ ಬಿಡದೆ ಕಾಪಾಡುವೆನೆಂದೆ, ನಂಬಿದ ಭಕ್ತರಿಗೆಲ್ಲ ಕೈ ಬಿಡದೆ ಕಾಪಾಡುವೆನೆಂದೆ. ಎಲ್ಲಿರುವೆ ಜಗಜ್ಜನನಿ, ಎಲ್ಲಿ ಹುಡುಕಲಿ ನಿನ್ನ, ಒಮ್ಮೆ ದರ್ಶನ ನೀಡಿ ಕಂದನನ್ನು ಕಾಪಾಡು, ಒಮ್ಮೆ ದರ್ಶನ ನೀಡಿ ಕಂದನನ್ನು ಕಾಪಾಡು. ಧ್ವನಿಯಲ್ಲಿ ಅದ್ಭುತ ನೆನಪಿನ ಶಕ್ತಿ. ನಿಮ್ಮ ಹೆಸರು ಏನ್ರಿ ಅಜ್ಜಿ? ಅಲ್ಲಿ ಪಾರ್ವತಿ ಅತ್ತಾರ, ಇಲ್ಲಿ ಸಾವಿತ್ರಿ ಅತ್ತಾರ. ಸಾವಿತ್ರಿ ಬಾಯಿ ಕಲ್ಲೂರು. ಎಷ್ಟು ವರ್ಷ ರೀ ನಿಮ್ಗ? 100 ವರ್ಷ. ಶಬ್ಬಾಷ್. ನಿಮ್ಮ ಹೆಸರು ಹೇಳ್ರಿ. ಅಲ್ಲಿ ಪಾರ್ವತಿ ಅಂತಾರ, ಇಲ್ಲಿ ಸಾವಿತ್ರಿ. ಸಾವಿತ್ರಿ ಹೇಳ್ರಿ. 10 ನಿಮಿಷ ಇವರ ಹಾಡು. ನಾನು ವಿಡಿಯೋ ದೊಡ್ಡದಾಗತ್ತೆ ಅಂತ ರೆಕಾರ್ಡಿಂಗ್ ಮಾಡಿಲ್ಲ. ಇವರ ನೆನಪಿನ ಶಕ್ತಿ ನೋಡಿ. ಇಂದಿನ ಮಕ್ಕಳಿಗೆ ಇವರು ಆದರ್ಶಪ್ರಾಯರಾಗಿದ್ದಾರೆ. ಆ ದೇವರು ಇವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಮಿತ್ರರೇ.